ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಅಲ್ಲ, ಬೀದರ್ನಲ್ಲೂ ಕೂಡ ಈಗ ಅದೇ ಪರಿಸ್ಥಿತಿಯ ನಿರ್ಮಾಣವಾಗಿದೆ. ಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆಗೆ ಮೋದಿ ಕರೆ ಕೊಟ್ಟಿದ್ದಾರೆ. ಮೋದಿ ಕರೆ ಕೊಟ್ಟ ಬೆನ್ನಲ್ಲೇ ಪೆಟ್ರೋಲಿಯಂ ಕಂಪನಿಗಳು ಅಲರ್ಟ್ ಆಗಿದ್ದಾವೆ. ರಾಜ್ಯ ಆಹಾರ ಇಲಾಖೆಯಿಂದ ಬಂಕ್ಗಳಿಗೆ ಮಿತ ಬಳಕೆಯ ಸಂದೇಶ ಅಥವಾ ಆದೇಶವನ್ನು ಹೊರಡಿಸಲಾಗಿದೆಯಂತೆ. ಬೀದರ್ನ ಭಾರತ್ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಲಿಮಿಟೆಡ್ ಆಗಿಯೇ ಪೆಟ್ರೋಲ್ ಅನ್ನು ಹಾಕ್ತಾ ಇದ್ದಾರೆ. 200 ಲೀಟರ್ಗಿಂತ ಹೆಚ್ಚಿನ ಪೆಟ್ರೋಲ್ ಡೀಸೆಲ್ ಅನ್ನು ನಿರಾಕರಿಸಲಾಗ್ತಾ ಇದೆ. ಮಿತವಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಬಂಕ್ನ ಮಾಲೀಕರು ಹಾಕ್ತಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಜನರು ಕೂಡ ಒಂದು ಕಡೆ ಪ್ಯಾನಿಕ್ ಮೂಡ್ಗೆ ಜಾರ್ತಾ ಇದ್ದಾರೆ. ಪೆಟ್ರೋಲ್ ಸಿಗುತ್ತಾ ಇಲ್ವಾ, ರೇಟ್ ಜಾಸ್ತಿ ಆಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ನ ನಡುವೆ ಕ್ಯೂ ಜಾಸ್ತಿ ಆಗ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ದೇಶದ ಜನತೆಗೆ ಮಿತವಾಗಿ ಒಂದು ತೈಲವನ್ನು ಬಳಸಿ ಅನ್ನುವಂಥದ್ದೇ ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸಿ ಅನ್ನುವಂಥ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ದೇಶಾದ್ಯಂತ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಏನೋ ಒಂದು ಲಿಮಿಟ್ ಪೆಟ್ರೋಲ್ ಮಾತ್ರ ಈಗ ಪೆಟ್ರೋಲ್ ಡೀಸೆಲ್ ಆಗ್ತಾ ಇರುವಂಥದ್ದು. ಗಡಿ ಜಿಲ್ಲೆ ಬೀದರ್ನೂ ಕೂಡ ಒಂದು ಮಿತವಾಗಿ ಪೆಟ್ರೋಲನ್ನು ಈಗ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ನಾವೀಗ ಬೀದರ್ ನಗರದ ಭಾರತ್ ಪೆಟ್ರೋಲ್ ಬಳಿ ಇದ್ದೀವಿ, ಭಾರತ್ ಪೆಟ್ರೋಲ್ ಪಂಪ್ ಬಳಿ. ಯಾವ ರೀತಿ ಈಗಾಗಲೇ ಬಹುತೇಕ ಇಲ್ಲಿ ಏನು ಈಗ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಅದೇ ಪ್ರಕಾರವಾಗಿ 200ಕ್ಕೂ ಅಧಿಕ ಲೀಟರನ್ನು ಈಗ ಅಂದರೆ ಹಾಕೋದನ್ನು ನಿಲ್ಲಿಸಿದ್ದಾರೆ. ಮೊದಲು ಎಷ್ಟು ಬೇಕಷ್ಟು ಆಗ್ತಾಯಿದ್ರು, ಅಂದರೆ ಗಾಡಿಗಳಾಗಲಿ ಬೇರೆ ದೊಡ್ಡ ಭಾರಿ ವಾಹನಗಳು ಬಂದರೂ ಕೂಡ ಎಷ್ಟು ಅಂದರೆ 500-1000 ಲೀಟ್ರು ಹಾಕ್ತಾಯಿದ್ರು. ಆದರೆ ಈಗ 200 ಲೀಟ್ರು ಮಾತ್ರ ಹಾಕ್ತಾ ಇದ್ದಾರೆ. ಗಾಡಿಗಳಿಗೆ ಎಂದಿನಂತೆ ಕಡಿಮೆ ಪ್ರಮಾಣದಲ್ಲೂ ಕೂಡ ಅವರು ಹಾಕ್ತಾ ಇದ್ದಾರೆ. ಜೊತೆಗೆ ಏನಂದರೆ ಇಲ್ಲಿನ ಏನೋ ಒಂದು ಅಂದರೆ ಅಲ್ಲಿ ಮೆಸೇಜ್ ಪ್ರಕಾರ ಭಾನುವಾರ ರಜೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಭಾನುವಾರ ಯಾವುದೇ ರೀತಿಯ ರಜೆ ಇಲ್ಲ ಅನ್ನುವಂಥದ್ದು ಈಗ ಹೇಳ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿನ ಮ್ಯಾನೇಜರ್ಗಳು. ಅಂದರೆ ಪ್ರಮುಖವಾಗಿ ಕ್ಯಾನ್